ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಪಂಕಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಯು ಕೆಯಲ್ಲೇ ಒನ್ ಆಫ್ ದಿ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ಫೇಮಸ್ ಬಿಲ್ಡಿಂಗ್ ಆಗಿರುವಂಥ ದ ಶಾರ್ಡಿಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಒಂದು ಚೂರು ಓಡಿಸ್ಲಿಲ್ಲಂಗೆ ಸ್ಕಿಪ್ ಮಾಡಲಿಲ್ಲಂಗೆ ಫುಲ್ ವಿಡಿಯೋ ನೋಡಿ, ಯಾಕಂದರೆ ಇದು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಟಾಲೆಸ್ಟ್ ಬಿಲ್ಡಿಂಗ್ ಆಗಿರುತ್ತೆ. ಸೊ ಅದನ್ನು ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸುತ್ತ ಗ್ಲಾಸಲ್ಲೇ ಕವರ್ ಮಾಡಿದ್ದಾರೆ ಬಿಲ್ಡಿಂಗ್ನ. ಗೈಸ್ ಆ್ಯಕ್ಚುಲಿ ಶೂಟ್ ಮಾಡ್ತಿದ್ದೆ ಇವಾಗ, ರೋಡಲ್ಲಿ ತುಂಬ ಜನ ಬಂದುಬಿಟ್ರು. ಸೊ ಅದಕ್ಕೇ ಸ್ವಲ್ಪ ಶೈ ಆಗಿಬಿಡ್ತು. ಅದಕ್ಕೇ ವೀಡಿಯೋ ಆಫ್ ಮಾಡ್ಕೊಂಡು ಬೇರೆ ಎಲ್ಲಾರ ಖಾಲಿ ಜಾಗದಲ್ಲಿ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಹಂಗೆ ನನಗೆ ಒಂದು ಸ್ವಲ್ಪ ಅವಾಗ ಅದು ಬೇರೆ ಸ್ಮಾರ್ಟಾಗಿ ಕಾಣ್ತಿದ್ದೀನಲ್ವಾ ವೈಟ್ ಶರ್ಟ್ ಹಾಕ್ಕೊಂಡು. ಅದಕ್ಕೆ ಹುಡುಗಿರೆಲ್ಲ ಸ್ವಲ್ಪ ನೋಡ್ತಾರೆ, ಅದು ಬೇರೆ ಕಾನ್ಸರ್ಟ್ ನಡೀತೈತೆ. ಸೊ ಅದಕ್ಕೆ ಬೇಡ ಅಂತೇಳಿ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮೂರಲ್ಲಿ ಇವತ್ತು ಜಾತ್ರೆ ನಡೀತಿದೆ. ಜಾತ್ರೆ ಅಂತಂದರೆ ಒಂದು ಕಾನ್ಸರ್ಟ್ ನಡೀತಿದೆ, ಕೋಲ್ಡ್ ಪ್ಲೇ. ಈ ನಮ್ಮೂರಲ್ಲಿ ಜಾತ್ರೆ ಬಿಟ್ಟು ನಾನು ಪಕ್ಕದೂರು ಜಾತ್ರೆಗೆ ಹೋಗ್ತಿದ್ದೀನಿ. ಅಂತಂದರೆ ಪಕ್ಕದೂರಲ್ಲಿ ಜಾತ್ರೆ ಅಲ್ಲ, ಇನ್ ದ ಸೆನ್ಸ್ ಅದು ಆ ಥರ ನಮ್ಮೂರಲ್ಲಿ ಜಾತ್ರೆ ಇಟ್ಕೊಂಡು ಪಕ್ಕದೂರಿಗೆ ಹೋಗ್ತಾರಲ್ಲ. ಸೊ ಅದೇ ಥರ ನಾನು ನಮ್ಮೂರಲ್ಲಿ ಜಾತ್ರೆ ಇದ್ರೂ ಕೂಡ ನಾನು ಬೇರೆ ಸಿಟಿಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೇರೆ ಕಡೆ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ. ಇವಾಗ ಜುಬ್ಲಿ ಲೈನ್ ತೊಗೊಂಡು ಟ್ಯೂಬಲ್ಲಿ ಹೋಗಬೇಕು. ಬನ್ನಿ ತೋರಿಸ್ತೀನಿ ಟ್ಯೂಬ್ ಯಾವ ಥರ ಇರುತ್ತೆ ಏನು ಅಂತ. ಸೆಕೆಂಡಲ್ಲೇ ಹೋಗ್ಬಿಡ್ತು ಟ್ಯೂಬು, ಮತ್ತೇನು ತೊಂದರೆ ಇಲ್ಲ. ಇನ್ನೊಂದು ಮಿನಿಟಿಗೆ ಇನ್ನೊಂದು ಬರುತ್ತೆ. ಇದು ಬಂದುಬಿಟ್ಟು ಮೆಟ್ರೋಪಾಲಿಟನ್ ಅಂತ ಹೇಳಿ ಕರೀತಾರೆ ಇದನ್ನು. ಅಂದರೆ ಇದು ಎಲ್ಲ ಸ್ಟಾಪ್ಸು ಇರೋಲ್ಲ, ಅಂದರೆ ಎಲ್ಲ ಪ್ಲೇಸ್ಗೂ ಸ್ಟಾಪ್ ಇರೋಲ್ಲ. ಕೆಲವೊಂದು ಪ್ಲೇಸ್ಗಷ್ಟೇ ಮೇನ್ ಸಿಟೀಸಿಗೆ ಮಾತ್ರ ಸ್ಟಾಪ್ ಇರುತ್ತಿದ್ದು. ಈ ಕಡೆ ಬಂದರೆ ಇದು ಜುಬ್ಲಿ ಲೈನು, ಇದು ಎಲ್ಲ ಕಡೆಯೂ ಸ್ಟಾಪು. ಇದೊಂಥರ ಲೋಕಲ್ ಟ್ರೈನು, ಇದು ಎಕ್ಸ್ಪ್ರೆಸ್ಸು ಬಂತು ನೋಡಿ. ಮತ್ತೆ ಈ ಫುಲ್ ಖಾಲಿ ಐತೆ. ಐ ಥಿಂಕ್ ಇಲ್ಲಿಂದ ಸ್ಟಾರ್ಟಿಂಗ್. ಏನೇ ಹೇಳಿ ನನಗೆ ಇಲ್ಲಿ ಸೀಟ್ಗಳೇ ಇಷ್ಟ ಆಗಲ್ಲಪ್ಪ, ಒಂಥರ ಇರ್ತವೆ ಗಲೀಜ್ ಥರನೇ. ಏನೋ ಹೇಳಿ ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಇರುತ್ತಲ್ಲ ಸೀಟ್ಸ್ ಎಲ್ಲ, ಆ ಥರ ಇರೋದೇ ಇಲ್ಲ ನೋಡಿ. ಎಷ್ಟು ಗಲೀಜ್ ಐತೆ, ಥರ ಗಲೀಜು ಸೀಟ್ಗಳೆಲ್ಲ. ಮೈಕ್ ತಂದಾಗಿಂದ ಪ್ರಾಪರಾಗಿ ನಾನು ಟ್ಯೂಬಲ್ಲೇ ಬಂದಿದ್ದಿಲ್ಲ, ಇವತ್ತೇ ಫಸ್ಟ್ ಟ್ಯೂಬಲ್ಲಿ ಬಂದಿದ್ದು. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಹೊರಗಡೆ ಸೌಂಡ್ ಹೆಂಗೆ ಕೇಳಿಸ್ತಿದ್ದಾನೆ ಹೇಳಿ. ನಮ್ಮದು ಇದ್ರದ್ದು ಹೆಂಗೆ ಸೌಂಡ್ ಕೇಳಿಸ್ತಿದ್ದೆ ಮೈಕಲ್ಲಿ, ಹೊರಗಡೆ ಸರೌಂಡಿಂಗ್ ಸೌಂಡ್ ಏನಾದರೂ ಕೇಳಿಸಿದೆ ನಾನು ಚೆಕ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಮೈಕ್ ವರ್ತಿದೆ, ನಾ ತೊಗೊಂಡಿದ್ದು 55 ಪೌಂಡ್ಸ್ ಕೊಟ್ಟು ತೊಗೊಂಡಿದ್ದು ಮೈಕ್ನ, ವರ್ತಿದ್ದೇನೆ ಇಲ್ಲ ಕಮೆಂಟ್ ಹಾಕಿ ನೋಡೋಣ. ಇವಾಗ ಟ್ಯೂಬ್ ಇಳ್ಕೊಂಡು ಹೋಗ್ತಾ ಇದ್ದೀನಿ ಹೊರಗಡೆ. ಇದು ಸ್ಟೇಷನ್ ಹೆಸರು ಬಂದುಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ ಏನಂತ ಕಾಣಿಸ್ತಿದ್ದಾನಾ, ಲಂಡನ್ ಬ್ರಿಡ್ಜ್ ನೋಡಿ ಎಷ್ಟು ಉದ್ದ ಇದೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಒಂದು ಫ್ಲೋರ್ ಈಗ ಮೇಲೆ ಹತ್ತಿದೆ, ಅದರಷ್ಟು ಇನ್ನೂ ಒಂದು ಫ್ಲೋರ್ ಈಗ ಮೇಲೆ ಹತ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿಗೆ ಲೆಕ್ಕ ಹಾಕಿ ಅಂಡರ್ ಗ್ರೌಂಡ್ ಎಷ್ಟು ಕೆಳಗಿದೆ ಅಂತ. ಇವಾಗ ಸ್ಟೇಷನಿಂದ ಹೊರಗಡೆ ಬಂದೆ, ಅಂಡರ್ಗ್ರೌಂಡ್ ಸ್ಟೇಷನಿಂದ ಅಂಡರ್ಗ್ರೌಂಡ್ ಸ್ಟೇಷನಿಂದ ಹೊರಗಡೆ ಬಂದೆ. ಇವಾಗ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅದು ಪ್ಲೇಸು ಅಂತ. ಐ ಥಿಂಕ್ ಇಲ್ಲೇ ಎಲ್ಲೋ ಲೆಫ್ಟಿಗೋ ರೈಟಿಗೋ ಐತೆ. ಬನ್ನಿ ನೋಡೋಣ. ಹೆಂಗೆ ಕಾಣಿಸ್ತಾ ಇತ್ತು ನೋಡಿ ಫ್ಲೈಟ್ದು ವ್ಯೂವು. ಅಲ್ಲಿ ನೋಡ್ತಿರ್ಬೋದು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ. ಹೌದು, ಇದು ದುಬೈಲಿ ಹೆಂಗೆ ಬುರ್ಜ್ ಖಲೀಫಾ ಒನ್ ಆಫ್ ದಿ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ಫೇಮಸ್ ಬಿಲ್ಡಿಂಗು, ಅದೇ ರೀತಿ ಇದು ಶಾರ್ಡ್ ಅಂತ ಹೇಳಿ ಕರೀತಾರೆ ಲಂಡನಲ್ಲಿ. ಯು ಕೆಯಲ್ಲೇ ಒನ್ ಆಫ್ ದಿ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ದ ಫೇಮಸ್ ಬಿಲ್ಡಿಂಗ್. ಇವತ್ತು ಇದ್ರೊಳಗಡೆ ಹೋಗ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ನಾನು ಒಂದು 15 ಡೇಸ್ ಮುಂಚೆನೇ ರಿಸರ್ವ್ ಮಾಡಿದ್ದೆ, ಇಲ್ಲಿ ಹೋಟೆಲಲ್ಲಿ ಟೇಬಲ್ ರಿಸರ್ವ್ ಮಾಡಿದ್ದೆ.
ನನಗೆ ಅದು ಮರ್ತೇ ಹೋಗ್ಬಿಟ್ಟಿತ್ತು, ಮಲ್ಕೊಂಬಿಟ್ಟಿದ್ದೆ ಮಧ್ಯಾಹ್ನ. ಸೊ ನನಗೆ ರಿಮೈಂಡರ್ ಬಂತು ಮೇಲಲ್ಲಿ. ರಿಮೈಂಡರ್ ಬಂದಾಗ ಏನಪ್ಪ ಇದು ಅಂತ ನೋಡ್ತೀನಿ, ಶಾರ್ಡಲ್ಲಿ ಹೋಟೆಲ್ ಬುಕ್ ಮಾಡಿದ್ದೆ, ಮರ್ತೇ ಹೋಗಿತ್ತು. ನಾನು ಇಂಥ ಹೋಟೆಲಲ್ಲಿ ಬುಕ್ ಮಾಡಿ ಮಲ್ಕೊಂಬಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಬಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ಇದೇನು ನೋಡ್ತಿದ್ದೀರಲ್ಲ ಅಷ್ಟು ಅಲ್ಲಿ ಟಾಪ್ ಫ್ಲೋರ್ ತನಕನೂ ಆಫೀಸು, 5 ಸ್ಟಾರ್ ರೆಸ್ಟೋರೆಂಟ್ಸು, 5 ಸ್ಟಾರ್ ಹೋಟೆಲ್ಸು ಮತ್ತು ಅಪಾರ್ಟ್ಮೆಂಟ್ಸ್ ಕೂಡ ಇದ್ದಾವೆ. ಒನ್ ಆಫ್ ದಿ ಮೋಸ್ಟ್ ಲಕ್ಸುರಿಯಸ್ಟ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಅಪಾರ್ಟ್ಮೆಂಟ್ಸ್ ಕೂಡ ಇದ್ದಾವೆ ಒಳಗಡೆ. ಅದು ಯಾರಲ್ಲಿ ಲಿವಿಂಗ್ ಇದ್ದಾರೋ ಏನೋ ಗೊತ್ತಿಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು. ನೋಡೋಣ ಬನ್ನಿ ಇವತ್ತು ಹೆಂಗಿರುತ್ತೆ ಏನು ಒಳಗಡೆ ಹೋಗಿ ರೆಸ್ಟೋರೆಂಟ್ಸು. ನಾನು ಈ ರೆಸ್ಟೋರೆಂಟ್ಸ್ಗೆ ಎಷ್ಟು ಆ್ಯಕ್ಸಸ್ ಇರೋದು, ಬೇರೆ ಕಡೆ ಎಲ್ಲ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ಶಾರ್ಡ್. ಹೆಂಗೆ ಕಾಣಿಸ್ತೈತೆ ನೋಡಿ, ಬಾ ಚಂಡೆತ್ತಿ ನೋಡ್ತಾ ಇದ್ರೆ ಟಾಪು. ಇವಾಗ ನಾನು ಹೋಗ್ತಿರೋದು 31st ಫ್ಲೋರ್, ಐ ಥಿಂಕ್ 31st ಫ್ಲೋರು. ನೋಡೋಣ ಬನ್ನಿ ಹೆಂಗಿರುತ್ತೆ ಏನಂತ ಒಳಗಡೆ ನೋಡಿ. ಇಂಟೀರಿಯರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನು. ಇದು ಬೇರೆ ಬಿಲ್ಡಿಂಗ್, ಇದು ಆ್ಯಕ್ಚುಲಿ ಶಾರ್ಡ್ ಇಲ್ಲಿದೆ ನೋಡಿ, ಹೆಂಗೆ ಕಾಣ್ತಿದೆ ನೋಡ್ತಿದ್ದೀರಾ ಎಷ್ಟು ದೊಡ್ಡದಾಗಿದೆ ಅಂತ. ಮೇಲ್ಗಡೆ ನೋಡಿದರೆ ಚಂಡೆ ನೋವು ಬರುತ್ತೆ, ಅಷ್ಟು ದೊಡ್ಡದೈತೆ. ಈ ಕಡೆ ತೋರಿಸು, ಈ ಕಡೆ ನೋಡ್ತಿದ್ದೀರಲ್ಲ ಅದು ಸ್ಕೈ ಗಾರ್ಡನ್ನು. ನಾನು ಒಂದ್ಸಲಿ ನಿಮಗೆ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಸ್ಕೈ ಗಾರ್ಡನ್ನು. ಆ 3 ಬಿಲ್ಡಿಂಗ್ ಮಧ್ಯೆ ಇದೆ ಅಲ್ಲ ಒಂಥರ ಬಾಕ್ಸ್ ಶೇಪಲ್ಲಿ, ಅದೇನೋ ಸ್ಕೈ ಗಾರ್ಡನ್ನು. ಇದು ಬಂದುಬಿಟ್ಟು ಶಾರ್ಡು. ಇವಾಗ ಶಾರ್ಡ್ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ಒಳಗಡೆ ಹೆಂಗಿರುತ್ತೆ ಏನು ಅಂತ. ಲೆಟ್ಸ್ ಗೋ. ಬೆಂಟ್ಲಿ ನೋಡಿ ಏನು ಸೆಕ್ಸಿ ಕಾಣ್ತೈತೆ. ಈ ಕಡೆ ಒಂದು ಸೂಪರ್ ಕಾರ್ ನಿಂತೈತೆ, ಬನ್ನಿ ತೋರಿಸ್ತೀನಿ ನೋಡಿ. ದ ರೆಡ್ ಬ್ಯೂಟಿ, ವಾವ್. ಎಷ್ಟು ಎಂಟ್ರಿ ಅದೇ ಒಳಗಡೆ. ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗ್ಬೇಕು. ಇವಾಗ ಸೆಕ್ಯೂರಿಟಿ ಚೆಕ್ ಇಲ್ದಂಗೆ ಎಲ್ಲೂ ಬಿಡಲ್ಲ. ನಾನು ಆ್ಯಕ್ಚುಲಿ ಸ್ಕೈ ಗಾರ್ಡನಿಗೆ ಹೋದಾಗೂ ಕೂಡ ಸೆಕ್ಯೂರಿಟಿ ಚೆಕ್ ನಡೆದಿತ್ತು. ಎಂಟ್ರಿ ಆದ ತಕ್ಷಣ ಏನು ಬ್ಯೂಟಿಫುಲ್ಲಾಗಿ ಕಾಣ್ತೈತೆ ನೋಡಿ. ಬನ್ನಿ ಒಳಗಡೆ ಹೋಗೋಣ. ವಾವ್, ವ್ಯೂ ಮಾತ್ರ ಸಿಕ್ಸಿ ಇತ್ತು ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಇಷ್ಟು ಏನು ನೋಡ್ತಿದ್ದೀರಲ್ಲ ಇದಷ್ಟನ್ನು ಕೂಡ ಲಂಡನ್ ಮ್ಯಾಪ್. ಇದಷ್ಟು ಥೇಮ್ಸ್ ಲೇಕ್ ರಿವರು ಮಧ್ಯ, ಇವಷ್ಟು ಕೂಡ ಲಂಡನ್ ಸಿಟಿ. ಹೆಂಗೆ ಕಾಣಿಸೈತೆ ನೋಡಿ, ಸಖತ್ತಾಗೈತಲ್ಲ. ಇವಾಗ ನಾನು ಬುಕ್ ಮಾಡಿರೋದು ಅಕ್ವಾ ಶಾರ್ಡ್ ಅಂತ ಹೇಳಿ. ಇಲ್ಲೇ ಒಳಗಡೆ ಹೋಗೋಣ ಬನ್ನಿ. ವ್ಯೂ ನೋಡಿ ಏನು ಸಖತ್ತಾಗೈತೆ. ಬಾ ವಾವ್, ಬೆಂಕಿ. ಇಲ್ಲಿಂದ ನೋಡಿ ಲಂಡನ್ ಬ್ರಿಡ್ಜ್ ಕಾಣ್ತಾ ಇದೆ. ಸಾರಿ ಟವರ್ ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ಝೂಮ್ ಆಗ್ತೀನಿ. ಏನು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದು ಗೊತ್ತಾ. ಸಿಟಿ ಮಾತ್ರ ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಮಾಡ್ತೈತಲ್ಲೋ ಗೊತ್ತಿಲ್ಲ, ಮಾತ್ರ ಸೆಕ್ಸಿ ಕಾಣ್ತೈತೆ ಅಂದ್ಕೊಳ್ಳಿ. ಲೈಟಿಂಗ್ಸು, ಅದಕ್ಕೇ ನಾನು ನೈಟ್ ಬುಕ್ ಮಾಡ್ಕೊಂಡಿದ್ದೆ, ಅಂದರೆ ನೈಟ್ ಈವ್ನಿಂಗು. ಏನು ಸಕ್ಕತ್ತಾಗಿ ಕಾಣ್ತೈತೆ ಗೊತ್ತಾ. ಇದು ಬಕಿಂಗ್ಹ್ಯಾಮ್ ಪ್ಯಾಲೇಸು. ಇಲ್ಲಿಂದ ಸುತ್ತ ನೋಡಿದರೆ ಎಲ್ಲ ಕಾಣಿಸ್ತವೆ. ಲಂಡನ್ ಐನೂ ಕಾಣಿಸುತ್ತೆ ಅನಿಸುತ್ತೆ, ಬಟ್ ಇದು ಲಂಡನ್ ಟವರ್ ಬ್ರಿಡ್ಜು. ಲಂಡನ್ನೇ ಆ ಕಡೆ ಎಲ್ಲಾದರೂ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಲಂಡನ್ ಐ ಕಾಣ್ತಿದೆ ನೋಡಿ, ಕಾಣಿಸ್ತಿದೆನಾ? ಅಲ್ಲಿ ಕಲರ್ ಪಿಂಕ್ ಕಲರ್ ಕಾಣ್ತಿದೆ, ಅದೇ ಲಂಡನ್ ಐ. ಇದು ಗೊತ್ತಾ, ವ್ಯೂ ಮಾತ್ರ ಬೆಂಕಿ ಅಂದ್ಕೊಳ್ಳಿ ವ್ಯೂ. ಇಲ್ಲಿಂದ ಇದೇ ರಿಫ್ಲೆಕ್ಟ್ ಆಗ್ತೈತೆ, ಆಮೇಲೆ ತೋರಿಸ್ತೀನಿ ಆ ಕಡೆಯಿಂದ. ಈ ಕಡೆಗೆ ಬಂದರೆ ಬಾರ್ ಕೌಂಟರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಾನು ಆ್ಯಕ್ಚುಲಿ ಗೂಗಲ್ ಫೋಟೋಸ್ ನೋಡಿದ್ದೆ, ನನಗೆ ಆ ಕಡೆ ಟೇಬಲ್ ಕೊಟ್ಟಿದ್ದಾರೆ, ಆ ಕಡೆ ವ್ಯೂ. ಸೊ ಇದನ್ನು ನೋಡೋಣ ಅಂತ ಅವ್ರಿಗೆ ಕೇಳ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಡಿಗ್ರಿನೂ ಕೂಡ ಫುಲ್ಲು ವ್ಯೂ. ಈ ಕಡೆ 360 ಡಿಗ್ರಿ ವ್ಯೂ ಸುತ್ತ ಇದೆ. ಮಧ್ಯಕ್ಕೆ ಬಾರ್ ಕೌಂಟರು. ಏನು ಸಕ್ಕತ್ತಾಗಿ ಕಾಣಿಸ್ತೈತಲ್ಲ ವ್ಯೂ ಮಾತ್ರ. ಬೆಂಕಿ ಅಂದ್ಕೊಳ್ಳಿ ವ್ಯೂ, ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನೋಡ್ತಾ ಇರ್ಬೋದು ನೋಡಿ, ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಥೇಮ್ಸ್ ಲೇಕು, ಟವರ್ ಬ್ರಿಡ್ಜು.
ಬಾರ್ ಕೌಂಟ್ರ್ ನೋಡ್ಕೊಂಬರೋ ಅಷ್ಟರಲ್ಲಿ ನಂದೆಲ್ಲ ಆರ್ಡ್ರ್ ಬಂದುಬಿಟ್ಟೈತೆ ನೋಡಿ. ಒಂದು ಕಾಕ್ಟೈಲ್ ಆರ್ಡ್ರ್ ಮಾಡಿದ್ದೆ ಮತ್ತು ಒಂದು ಫ್ರೆಂಚ್ ಫ್ರೈಸು. ಇಲ್ಲಿಂದ ವ್ಯೂ, ನನ್ನ ಟೇಬಲಿಂದ ವ್ಯೂ ನೋಡಿ. ನಾನು ವ್ಯೂ ನೋಡ್ಬೇಕಂತಲೇ ವ್ಯೂ ಸೈಡ್ ಇರೋ ಟೇಬಲ್ ಬುಕ್ ಮಾಡ್ಕೊಂಡಿದ್ದೆ. ಇವಾಗ ಬಿಲ್ ಕೊಟ್ಟರು. ಬಿಲ್ ನೋಡಿ ಎಷ್ಟಾಗಿದೆ, 64 ಪೌಂಡ್ಸು. ಅದ್ರ ಜೊತೆಗೆ ಸರ್ವಿಸ್ ಚಾರ್ಜನೇ 8 ಪೌಂಡ್ಸ್ ಹಾಕಿದ್ದಾರೆ. ಇದು ವಾಶ್ರೂಮಿಂದ ವ್ಯೂ ನೋಡಿ ಹೆಂಗಿದೆ. ಆ್ಯಕ್ಚುಲಿ ವಾಶ್ರೂಮು ಒಳಗಡೆ ಫುಲ್ ಬ್ಲ್ಯಾಕ್ ಇದೆ, ಲೈಟ್ ಏನಿಲ್ಲ. ಲೈಟ್ ಆನ್ ಮಾಡಿದರೆ ಒಳಗಡೆ ಕಾಣಲ್ಲ ವ್ಯೂ. ಇದರಿಂದ ವ್ಯೂ ನೋಡಿ, ಸ್ವಿಮ್ಮಿಂಗ್ ಫುಲ್ ವ್ಯೂ ಕಾಣ್ತಾ ಇದೆ. ಅದು ಅಪಾರ್ಟ್ಮೆಂಟಲ್ಲಿ ಕಾಣಿಸ್ತೈತಾ? ಹೆಂಗೆ ಕಾಣ್ತೈತೆ ನೋಡಿ ವ್ಯೂ, ಸಕ್ಕತ್ತಾಗೈತಲ್ಲ. ಬನ್ನಿ ವಾಶ್ರೂಮ್ ಹೆಂಗೈತೆ ನೋಡೋಣ ಒಳಗಡೆ. ಇಸ್ ವಾಶ್ರೂಮಲ್ಲೂ ವ್ಯೂ ಐತೆ ನೋಡಿ. ಯಪ್ಪ, ಇದು ನೋಡಿ ಟಾಯ್ಲೆಟ್ ಮಾಡೋದು. ಟಾಯ್ಲೆಟ್ ಮಾಡ್ಬೇಕಾದ್ರೂ ವ್ಯೂ ಕಾಣ್ತೈತೆ. ವ್ಯೂ ನೋಡ್ಕೊಂತ ಟಾಯ್ಲೆಟ್ ಮಾಡೋದು. ಸಿಂಕ್ ಅದರನೂ ಯಪ್ಪ ನೋಡಿ ಹಿಂಗೆ ಕಾಣ್ತೈತೆ. ಭಾರಿ ಐತಲ್ಲ ಇದು. ನೋಡಿ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾದ್ರೆ ಹೆಂಗೆ ಕಾಣಿಸುತ್ತೆ ವ್ಯೂ. ಹೊರಗಡೆ ಬಂದರೆ ಎಲ್ಲ ಬೀಸ್ಟ್, ಬ್ಲ್ಯಾಕ್ ಬೀಸ್ಟ್ಗಳು ನೋಡಿ ಹೆಂಗೆ ನಿಂತಿದ್ದಾವೆ. ಡಿಫೆಂಡರು, ರೇಂಜ್ ರೋವರು, ಬುಗಾಟಿ ಅಲ್ಲ ಸಾರಿ ಬೆಂಟ್ಲಿ. ಆಟೋಮೆಟಿಕ್ ಅದೇ ತಗೊಂಡು ಇವಾಗ ಇಲ್ಲಿ ಕಡೆ ಹೋಗ್ಬೇಕಂತ ಅಂಡರ್ ಗ್ರೌಂಡಿಗೆ. ಏನಿಲ್ಲ ಅಂದರೆ ಒಂದು 4 ಫ್ಲೋರ್ ಕೆಳಗಡೆ ಇಳಿತೀನಿ. ಇಲ್ಲಿಗೆ ಹೋದರೆ ಅಂಡರ್ ಗ್ರೌಂಡಿಗೆ 4 ಫ್ಲೋರ್ ಕೆಳಗಡೆ ಇಳಿತೀನಿ. ಲೆಕ್ಕ ಹಾಕಿ ಎಷ್ಟು ಅಂಡರ್ ಗ್ರೌಂಡ್ ಹೆಂಗೆ ಕೊರೆದು ಮಾಡಿರ್ಬೇಡ ಅದನ್ನು. ಆಮೇಲೆ ಇಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಚೆನ್ನಾಗಿ ಅಂದರೆ ಟ್ಯೂಬು 24 ಅವರ್ಸು. ಆಮೇಲೆ ಬಸ್ಗಳು ಮಾತ್ರ ಯಾವಾಗಲೂ ಇರ್ತವೆ. ಎವ್ರಿ 10 ಮಿನಿಟ್ಸ್ ಒಂದೊಂದು ಬಸ್ ಇರ್ತವೆ ನೈಟ್. ಇನ್ನೊಂದು ಏನು ಕಾಮಿಡಿ ಅಂತಂದರೆ, ನಾನು ಆ್ಯಕ್ಚುಲಿ ಕ್ಯಾಶ್ ಕೊಟ್ಟಿದ್ದೆ ಅಲ್ಲಿ. ಬಿಲ್ ಆಗಿದ್ನಾ ಕಾರ್ಡಲ್ಲಿ ಏನು ಪೇ ಮಾಡೋದು, ಕ್ಯಾಶ್ ಇತ್ತು ಅಂತ ಕ್ಯಾಶ್ ಕೊಟ್ಟೆ. ಏನಾಯಿತು ಅಂತಂದರೆ ಒಂದು ಇಂಡಿಯನ್ ರುಪೀಸಲ್ಲಿ ಒಂದು 2-2.5 ಸಾವಿರ ಕ್ಯಾಶು ಅಂದರೆ ರಿಟರ್ನ್ ಕೊಡಬೇಕಿತ್ತು ಚೇಂಜ್. ಅವರು ಚೇಂಜ್ ಕೊಡೋಕೆ ರೆಡಿನೇ ಇಲ್ಲ. ನಾನು ಯಾಕಪ್ಪ ಇವರು ಒಂದು 5 ನಿಮಿಷ ಕುತ್ಕೊಂಡು ನೋಡಿದೆ, ಚೇಂಜೇ ಕೊಡಲಿಲ್ಲ. ಆಮೇಲೆ ಹೋಗಿ ನಾನೇ ಕೇಳಿದೆ, ಲೈಕ್ ಚೇಂಜ್ ಕೊಡ್ತೀರಾ ಅಂತ ಕೇಳಲಿಲ್ಲ. ಹೋಗಿ ಕ್ಯಾನ್ ಐ ಪೇ ಬೈ ಕಾರ್ಡ್ ಅಂತ ಕೇಳಿದೆ. ಅಫ್ಕೋರ್ಸ್ ಯು ಕ್ಯಾನ್ ಪೇ ಅಂತಂದರು. ಕಾರ್ಡಲ್ಲಿ ಪೇ ಮಾಡಿ ಬಂದೆ. 2-2.5 ಸಾವಿರ ಅಂದರೆ ಯಾವನು ಬಿಡ್ದಂಗೆ ಗುರು ಕ್ಯಾಶ್ನ. ಅದಕ್ಕೇ ಡೈರೆಕ್ಟಾಗಿ ಕೇಳಲಾರ್ದೆ ಈ ಥರ ಕಾರ್ಡಲ್ಲಿ ಪೇ ಮಾಡಿ ಇಸ್ಕೊಂಡೆ ಬಂದೆ. ಇವಾಗ ಸ್ಟೇಷನ್ ಇಳಿದು ಬಂದೆ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಒಂದು 10 ನಿಮಿಷ ಮನೆಗೆ ನಡ್ಕೊಂಡು ಹೋಗ್ಬೇಕು. ಸುಸ್ತಾಗಿಬಿಟ್ಟಿದ್ದೀನಿ ಫುಲ್ಲು. ಸೊ ಅದಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೀನಿ. ಏನಕ್ಕೆ ಸುಮ್ಮನೆ ನಡ್ಕೊಂಡೋಗಿ ಸ್ಟ್ರೆಸ್ ಮಾಡ್ಕೊಳೋದು ಅಂತ. ಇವಾಗ ಕ್ಯಾಬಿಗೆ ವೇಟ್ ಮಾಡ್ತಿದ್ದೀನಿ. ಕ್ಯಾಬ್ ಬಂದಮೇಲೆ ಮನೆಗೆ ಹೋಗಿ ಮಲ್ಕೊಳೋದು ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಒನ್ ಆಫ್ ದಿ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ಫೇಮಸ್ ಬಿಲ್ಡಿಂಗ್ನ ನಾನಿವತ್ತು ತೋರಿಸಿದ್ದೀನಿ. ದುಬೈನಲ್ಲಿ ಹೆಂಗೆ ಬುರ್ಜ್ ಖಲೀಫಾ ಅಂತ ಹೇಳ್ತಾರಲ್ಲ, ಸೊ ಹಂಗೇ ಲಂಡನಲ್ಲೂ ಕೂಡ ಅದೊಂದು ದೊಡ್ಡ ಟಾಲೆಸ್ಟ್ ಬಿಲ್ಡಿಂಗು, ಶಾರ್ಡು. ಅದು ತುಂಬಾ ಫೇಮಸ್ಸು. ಸೊ ಅದಕ್ಕೆ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಕೊನೆ ತನಕ ನೋಡಿ. ವ್ಯೂ ಮಾತ್ರ ಕ್ರೇಜಿ ಇತ್ತು ಅಂತ ಅಂದ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿ